ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ರಿಡಲ್. ಇನ್ಮೇಲಿಂದ ಫ್ರಮ್ ಹಿಯರ್ 1 ವೀಕ್ಗೆ 2 ಕ್ರೇಜಿ ರಿಡಲ್ ಕ್ವಶನ್ ಇದ್ದೇ ಇರುತ್ತೆ. ತುಂಬಾ ದಿನ ಆಯ್ತು ಮಾಡಿ, ಮಧ್ಯದಲ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಗೋಯ್ತು. ಆಲ್ಮೋಸ್ಟ್ 1 ಮಂತ್ ಆಯ್ತು. ಸೊ ಕ್ರೇಜಿ ರಿಡಲ್ಗೆ ಫಾಲೋವರ್ಸ್ ಕಡಿಮೆ ಆಗಿರ್ತಾರೆ. ಸೊ ಕ್ರೇಜಿ ರಿಡಲ್ಗೆ ಇದ್ದ ಫಾಲೋವರ್ಸ್ಗೆ ಬೇಜಾರಾಗಿರತ್ತೆ. ಸೊ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು, ಯಾಕಂದ್ರೆ ನೀವ್ ಇದ್ರೇನೆ ನಾನ್ ಈ ವಿಡಿಯೋನ ಸ್ಪೋರ್ಟಿವ್ ಆಗಿ ಮಾಡೋಕೆ ಚೆನ್ನಾಗಿರುತ್ತೆ. ಸೊ ನಾನು UGC ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಕಡೆ ಡಿಬೇಟ್ ಆಗಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಇವಾಗ ಇನಿಶಿಯೇಟ್ ಆಗಿದೆ ಅದು. ಸೊ UGC ಅಂದ್ರೆ ಗೊತ್ತಲ್ಲ, ಯೂಸರ್ ಜನರೇಟೆಡ್ ಕಂಟೆಂಟ್. ಸೊ ಅದರಲ್ಲಿ ನೀವು ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಸೊ ನಿಮಗೆ ಇದ್ರ ಬಗ್ಗೆ ಯಾವ್ದಾದ್ರು ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಸ್ಪೆಷಲಿ ಗರ್ಲ್ಸ್, ನಿಮ್ಗೆ ಅರ್ನ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಸೊ ಅಂತವ್ರು ನನ್ನ ಹತ್ರ ಬೇಕಾದ್ರೆ UGC ಬಗ್ಗೆ ಹೇಗ್ ಮಾಡೋದು ಏನು ಅಂತ ಎಲ್ಲ ತಿಳ್ಕೊಬಹುದು. ಸೊ UGC ನ ಒಂದ್ ಸೈಡ್ ಅಲ್ಲಿ ಇಟ್ಟು ಈಗ ಕ್ರೇಜಿ ರಿಡಲ್ ಬಗ್ಗೆ ಮಾತಾಡೋಣ. ಸೊ ಕ್ರೇಜಿ ರಿಡಲ್ ಹತ್ತತ್ರ 50 ರೀಚ್ ಆಗ್ತಿದೆ. ಆಲ್ಮೋಸ್ಟ್ 47th ಕ್ರೇಜಿ ರಿಡಲ್ ಕ್ವೆಶ್ಚನ್ ಏನೋ ಇವತ್ತು ಕೇಳಿದ್ರೆ. ಕ್ರೇಜಿ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಲೈಕ್ ಕ್ರೇಜಿ ಕ್ವೆಶ್ಚನ್ ಅಂದ್ರೆ ಆಲ್ಮೋಸ್ಟ್ ಆನ್ಸರ್ ಎಲ್ಲ ಕ್ರೇಜಿ ಆಗೇ ಇರುತ್ತೆ. ಸೊ ನಿಜವಾಗ್ಲೂ ನೀವು ಇದು ರಿಡಲ್ ಏನೇ ಅಂತ ಬಿಡಿಸ್ಕೊಂಡೆಲ್ಲ ಕುತ್ಕೋಬೇಡಿ. ಸೊ ಕ್ರೇಜಿಯಾಗಿ ಆನ್ಸರ್ ಮಾಡೋದನ್ನ ಥಿಂಕ್ ಮಾಡಿ. ಸೊ ಅವಾಗ ಬೇಗ ಹೊಳೆಯುತ್ತೆ. ಯಾರಿಗಾದ್ರೂ ಆನ್ಸರ್ ಗೊತ್ತಾದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಕ್ವಶನ್ ಏನು ಅಂತ ಅಂದ್ರೆ, ಖುಷಿಯಿಂದ ಅಡ್ಗೆ ಮಾಡಿದ್ರೆ ಅದಕ್ಕೆ ಏನಂತ ಹೇಳ್ತಾರೆ? ಈ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಖುಷಿಯಿಂದ ಅಡ್ಗೆ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸೊ ಇದರ ಆನ್ಸರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗಿದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿರೋ ಕ್ವಶನ್ಗೆ ಆನ್ಸರ್ ನ ಈ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿರುವಂತ ಕ್ವಶನ್ ನ ಮರ್ತೋಗಿರ್ತೀರಾ ಅಂತ ನಾ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಏನಪ್ಪಾ ಅಂತಂದ್ರೆ, ಚೈನಾದಿಂದ ಬಂದಿರೋ ಒಬ್ಬ ಪರ್ಸನ್ ನಮ್ ಇಂಡಿಯಾದಲ್ಲಿ ಅವ್ನ್ ಏನಾದ್ರು ಮಾತಾಡಿದ್ರೆ ಅದು ಹೇಗ್ ಕೇಳಿಸುತ್ತೆ ನಮಗೆ, ಅದು ಹೇಗ್ ಪೋಟ್ರೆ ಆಗುತ್ತೆ ಇಂಡಿಯನ್ಸ್ಗೆ, ಅದು ಕನ್ನಡ ವರ್ಡೇನೆ, ಬಟ್ ಅದ್ ನಮಗೆ ಯಾವ ತರ ಪೋಟ್ರೆ ಆಗುತ್ತೆ ಅಂತ ಕೇಳಿದೆ. ಸೊ ಅದಕ್ಕೆ ಆನ್ಸರ್ ಏನು ಅಂದ್ರೆ ಯಂಗ್ ಪುಂಗ್ಲಿ. ಸೊ ಕೇಳಕ್ ಚೆನ್ನಾಗಿದೆ ಅಲ್ವಾ? ಚೀನೀಸ್ ವರ್ಡ್ ತರನೇ ಇದೆ ಅಲ್ವಾ? ನಾವ್ ಕನ್ನಡದಲ್ಲಿ ಯಂಗ್ ಪುಂಗ್ಲಿ, ಸುಳ್ಳು ಹೇಳೋದಕ್ಕೆಲ್ಲ ಇವ್ನ್ ಪುಂಗ್ತಿದ್ದಾನೆ ಅದು ಇದು ಅಂತ ಹೇಳ್ತೀರಾ. ಸೊ ಅದೇ ತರ ಯಂಗ್ ಪುಂಗ್ಲಿ. ಆನ್ಸರ್ ಸ್ವಲ್ಪ ಕ್ರೇಜಿಯಾಗಿ ಇತ್ತು ಅಲ್ವಾ? ನಿಮಗೂ ನಗು ಬಂತು ಅಂತ ಅನ್ಕೊಂಡಿದೀನಿ. ಹಾಗಿದ್ರೆ ಇವತ್ತು ಕೇಳಿರೋ ಕ್ವಶನ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಿತಿನ್ ಅ ವೀಕ್ ಈ ವಿಡಿಯೋ ಪೋಸ್ಟ್ ಮಾಡಿ, ವಿತಿನ್ ಅ ವೀಕ್ ಒಳಗಡೆ ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅದರ ಆನ್ಸರ್ ಜೊತೆಗೆ ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಕ್ರೇಜಿ ರಿಡಲ್ ಫಾಲೋವರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇನ್ಮೇಲಿಂದ ಕಾನ್ಸ್ಟೆಂಟ್ ಆಗಿ ಕ್ರೇಜಿ ಕ್ವೆಶ್ಚನ್ ವಿಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಹಾಗೆ ನಿಮ್ಗೇನಾದ್ರು ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ನಿಮ್ಮವ್ರ ಜೊತೆಗೂ ಕೂಡ ಶೇರ್ ಮಾಡಿ, ಅವ್ರನ್ನ ಕೂಡ ಖುಷಿ ಪಡಿಸಿ. ಓಕೆನಾ? ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.